ಇನ್ನು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಮಾಹಿತಿಗಳು ಬರ್ತಾನೆ ಇದೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ವಿದೇಶದಿಂದ ಹಣ ಹರಿದು ಬಂದಿತ್ತಾ ಈ ಅನುಮಾನ ಪೊಲೀಸರಿಗೆ ಮೂಡಿದೆ. ಫಾಜಿಲ್ ಹತ್ಯೆಯನ್ನು ಅರಗಿಸಿಕೊಳ್ಳಲಾದ ಪ್ರಭಾವಿಗಳು ಫಂಡಿಂಗ್ ಮಾಡಿದ್ದಾರೆ. ಫಾಜಿಲ್ ತಮ್ಮ ಆದಿಲ್ ಜೊತೆಗೆ ಫಂಡಿಂಗ್ ನಡೆಸಿದ್ರು ಹಲವರು. ಬರೋಬ್ಬರಿ 50 ಲಕ್ಷಕ್ಕೂ ಹೆಚ್ಚು ಹಣ ಸಂಗ್ರಹ ಆಗಿದೆ ಅಂತ ಒಂದು ಶಂಕೆ ಇದೆ. ಕೃತ್ಯದ ಹಿಂದೆ ಅನೇಕ ಕಾಣದ ಕೈಗಳ ಕೈವಾಡ ಇದೆ. ವಿವಿಧ ಬ್ಯಾಂಕ್ ಖಾತೆಗಳ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಂದರೆ ಈ ಆದಿಲ್ ಇದನ್ನಲ್ಲ, ಫಾಜಿಲ್ ತಮ್ಮ, ಈ ಆದಿಲ್ ಅದೇನೋ ಒಂದು 3 ಲಕ್ಷ ಕೊಟ್ಟಿದ್ದಂತೆ ಈ ಸುಪಾರಿಯಾಗಿ. 3 ಲಕ್ಷ 5 ಲಕ್ಷ ಎಲ್ಲ ಆಗಲ್ಲ. ಯಾಕೆಂದರೆ ಒಂದು ಪ್ರಿಪ್ರೇಷನ್ಸು, ಎಕ್ಸಿಕ್ಯೂಷನ್ನು, ಅದಾದಮೇಲೆ ಕಾನೂನಾತ್ಮಕ ಹೋರಾಟ ಆಗಬೇಕಲ್ಲ. ಇವರೆಲ್ಲರಿಗೂ ಬೇಲು ಮತ್ತೊಂದು ಮಗದೊಂದು, ಹಾಗಾಗಿ ಸುಮಾರು ಜನ ವಿದೇಶದಿಂದ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಶಂಕೆ ಪೊಲೀಸರಿಗೆ ಬಂದಿದೆ. ಅದಕ್ಕೆ ಸಾಕ್ಷಿಗಳನ್ನು ಈಗ ಹುಡುಕ್ತಾ ಇದ್ದಾರೆ. ಅದರ ಮುಖಾಂತರ ವಿವಿಧ ಬ್ಯಾಂಕ್ ಖಾತೆಗಳ ಪರಿಶೀಲನೆಗೆ ಪೊಲೀಸರು ಮುಂದಾಗಿದೆ. ಯಾರೋ ಕಾಣದ ಕೈಗಳು ಸಪೋರ್ಟ್ ಮಾಡಿದ್ದಾರೆ ಅಂತ. ಅವ್ರು ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕು. 5 ಲಕ್ಷ ಸುಪಾರಿ ಅಷ್ಟೇ ಅಲ್ಲ, ಇದು 50 ಲಕ್ಷ ಸುಪಾರಿ ಬಂದಿದೆ. ವಿದೇಶದಿಂದಲೂ ಕೂಡ ಹಣ ಹರಿದು ಬಂದಿದೆ ಅನ್ನುವಂಥ ಚರ್ಚೆಗಳು, ಅನುಮಾನಗಳು. ಇಲ್ಲ, ಅದೆಲ್ಲ ತನಿಖೆ ಆದಮೇಲೆ ತಾನೇ ಗೊತ್ತಾಗುತ್ತೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ತನಿಖೆ ಸಂಪೂರ್ಣ ಆದಮೇಲೆ ಇವೆಲ್ಲವೂ ಕೂಡ ಹೊರಗಡೆ ಬರುತ್ತೆ. ಯಾರು ಸುಪಾರಿ ಕೊಟ್ಟಿದ್ರಾ, ಕೊಟ್ಟಿಲ್ವಾ, ಕೊಟ್ಟಿದ್ರೆ ಎಷ್ಟು ಹಣ ಕೊಟ್ಟಿದ್ರು, ಇದೆಲ್ಲ ಡೀಟೇಲ್ಸ್ ಎಲ್ಲ ಬರೋದೆಲ್ಲ ತನಿಖೆ ಆದಮೇಲೆ ಬರುತ್ತೆ. ಸ್ಪೆಕ್ಯುಲೇಷನ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಹರೀಶ್ ಪೂಂಜಾ ಅವರು ಎಫ್ಐಆರ್ ಹಾಕಿದಾರಲ್ಲ, ದ್ವೇಷದ ರಾಜಕಾರಣ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋ ಬಿಜೆಪಿ ನಾಯಕರು ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ, ಈ ದ್ವೇಷದ ರಾಜಕಾರಣದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನನಗೆ. ಅವರು ಹೇಳಿಕೆ ಏನಾದರೂ ಅವರು ಕೊಟ್ಟಿದ್ದರೆ ಆ ಹೇಳಿಕೆ ಈ ಅವ್ರೇನು ಸೆಕ್ಷನ್ಸ್ ಹಾಕಿದಾರಲ್ಲ ಅದು ಅಟ್ರ್ಯಾಕ್ಟ್ ಆಗುತ್ತೆ ಇಲ್ವೋ ಅಂತ ಲೀಗಲಾಗಿ ಅವರು ಎಕ್ಸಾಮಿನ್ ಮಾಡಿರ್ತಾರೆ. ಇಲ್ಲದೇ ಇದ್ರೆ ಯಾಕೆ ಮಾಡ್ತಾರೆ? ಸುಮ್ಮನೆ ಒಬ್ಬರು ಶಾಸಕರ ಮೇಲೆ ಹಾಕೋದಕ್ಕೆ ಬರೋದಿಲ್ಲ. ಅವರೇನಾದರೂ ಅವರ ಹೇಳಿಕೆಯಲ್ಲಿ ಅಥವಾ ಅವರ ಸ್ಟೇಟ್ಮೆಂಟ್ಗಳಲ್ಲಿ ಕಾನೂನು ವಿರುದ್ಧವಾಗಿ ಬಂದಿದೆ ಅಂತ ಹೇಳಿದರೆ ಅದು ವೆರಿಫೈ ಮಾಡ್ಕೊಳ್ತಾರೆ ಬಿಫೋರ್ FIR. ಅದನ್ನು ಮಾಡಿರ್ಬೋದು.